ಮಾಸ್ಟರ್ಸ್, ಆಧ್ಯಾತ್ಮಿಕತೆಯಲ್ಲಿ ಹೈಯೆಸ್ಟ್ ಪ್ರಿಯಾರಿಟಿ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಯಾವುದಂದ್ರೆ ಭಾವನೆಗಳು, ಎಮೋಷನ್ಸ್. ಯಾಕಂದ್ರೆ ಎಮೋಷನ್ಸ್ ಆ ವರ್ಡ್ ಅಲ್ಲಿದೆ, ಎನರ್ಜಿ ಇನ್ ಮೋಷನ್ ಅಂತ. ಎಮೋಷನ್ ಅಂದ್ರೆ ಏನು? ಎನರ್ಜಿ ಇನ್ ಮೋಷನ್. ಶಕ್ತಿ ಪ್ರಸಾರ ಆಗ್ತಾ ಇದೆ. ಶಕ್ತಿ ಏನು? ನಾವೇನ್ ಇಷ್ಟಪಡ್ತೀವಿ ಅದ್ರ ಕಡೆ ಶಕ್ತಿ. ಯಾವುದೇ ವಿಷಯ ಆಯ್ತು, ನೀವೇನಾದ್ರೂ ಇಷ್ಟಪಡಿ, ಪ್ರಕೃತಿ ಇಷ್ಟಪಡ್ತೀವಿ ಅದ್ರ ಕಡೆ ಶಕ್ತಿ ನೋಟ ಹೋಗುತ್ತೆ. ಆ ಒಂದು ಎಕ್ಸ್ಪೀರಿಯನ್ಸ್ ಬೇಕನ್ನುತ್ತೆ. ಅಥವಾ ನಿಮಗೆ ಫ್ಯಾಮಿಲಿ ಮೆಂಬರ್ ಬೇಕು, ಮಕ್ಕಳು ಬೇಕು, ಅಥವಾ ಯಾವ್ದೋ ವಿಷಯ ತಿನ್ಬೇಕಂತನೋ, ಯಾವ್ದೋ ಒಂದು ತಿಳ್ಕೊಬೇಕಂತನೋ, ಯಾವ್ದೋ ಒಂದು ಎಕ್ಸ್ಪೀರಿಯನ್ಸ್ ಪಡ್ಕೋಬೇಕಂತನೋ, ದುಡ್ಡು ಬೇಕಂತನೋ, ಸ್ಟೇಟಸ್ ಬೇಕಂತನೋ, ಇದು ಎಲ್ಲದಕ್ಕೂ ಕೂಡ ಆ ಒಂದು ಆತ್ಮ ಏನ್ ಮಾಡುತ್ತೆ? ಎಕ್ಸ್ಪೀರಿಯನ್ಸ್ ಕೇಳುತ್ತೆ. ಅಥವಾ ಯಾರ ಜೊತೆ ನಾ ಜೀವಿಸ್ಬೇಕಂತನೋ, ಪ್ರತಿ ಜನ್ಮದಲ್ಲೂ ಕೂಡ ಆತ್ಮ ಈ ಎಕ್ಸ್ಪೀರಿಯನ್ಸ್ ಕೇಳ್ಕೊಂಡು ಬರುತ್ತೆ. ಆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತಂದ್ರೆ ಮತ್ತೆ ಮತ್ತೆ ಜನ್ಮ ತಗೊಳುತ್ತೆ. ನಾನು ಯಾಕೆ ಈ ವಿಷಯ ಹೇಳ್ಬೇಕಂತಂದ್ರೆ, ನಾನು ಇವಾಗ ಓನ್ಲಿ ಲವ್ ಈಸ್ ರಿಯಲ್ ಅಂತ ಇದು ಬ್ರಿಯಾನ್ ವಿಸ್ ಬುಕ್ ಓದ್ತಾ ಇದ್ದೀನಿ. ಅದ್ಭುತವಾದ ಬುಕ್, ಎಷ್ಟು ವಿಷಯ ತಿಳಿಸುತ್ತೋ ಬುಕ್ ಇದು. ಆಧ್ಯಾತ್ಮಿಕತೆ ಅಂದ್ರೆ ಓನ್ಲಿ ಲವ್ ಈಸ್ ರಿಯಲ್, ಬ್ರಿಯಾನ್ ವಿಸ್. ಒಂದು ಅರ್ಧ ಓದಿದ್ದೀನಿ. ಅಂದ್ರೆ ಆ ಪ್ರೀತಿನೇ ಬೇಕು, ಆ ಕಂಪ್ಯಾಷನ್ನೇ ಬೇಕು ನಮ್ಗೆ. ಅದೇ ಸತ್ಯ. ಈ ಕಂಪ್ಯಾಷನ್ ಇಲ್ಲ ಅಂದ್ರೆ ಏನಾಗುತ್ತೆ? ಮತ್ತೆ 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 ಹುಟ್ತೀವಿ. ಈ ಕಂಪ್ಯಾಷನ್ಗೆ ಎಮೋಷನ್ಸ್ ಏನ್ ಸಂಬಂಧ ಅಂದ್ರೆ, ಏನೋ ಒಂದು ಕೋರ್ತೀವಿ, ನಾವು ಕೋರ್ಕಂಡು ಬರ್ತೀವಿ ಭೂಮಿಗೆ. ಆ ಕೋರಿದ್ದು ನಮಗೆ ಸಿಕ್ಕಿಲ್ಲ ಅಂತಂದ್ರೆ ಏನಾಗುತ್ತೆ? ಮತ್ತೆ ಗ್ಯಾಪ್ ಆಗುತ್ತೆ. ಆ ಕೋರಿಕೆ ಅನ್ನೋದೆಲ್ಲಿದೆ? ಆ ಒಂದು ಭಾವನೆಯಲ್ಲಿದೆ, ಒಂದು ಎನರ್ಜಿ, ಒಂದು ನಮ್ಗೇನೋ ಇಷ್ಟಪಡ್ತೀವಿ, ಅದು ಸಿಕ್ಕಿಲ್ಲ ಅಂತಂದ್ರೆ ಮತ್ತೆ ಮತ್ತೆ ಹುಡ್ತೀವಿ ನಾವು. ಅಲ್ಲಿ ಬ್ರೇಕ್ ಆಯ್ತು ಅನ್ಕೊಳ್ಳಿ, ಮತ್ತೆ ಹುಡ್ತೀವಿ. ಅಥವಾ ನಮ್ಗೆ ಯಾರೋ ನೋವು ಮಾಡ್ಬಿಟ್ರೆ ಅನ್ಕೊಳ್ಳಿ, ನಾವು ಡೀಪ್ ಡಿಪ್ರೆಷನ್ ಅಲ್ಲಿ ಹೋಗ್ಬಿಡ್ತೀವಿ. ಅವ್ರ ಮೇಲೆ ಕೋಪ ಮಾಡ್ಕೊಂತೀವಿ, ಅವ್ರ ಮೇಲೆ ದ್ವೇಷ ಮಾಡ್ಕೊಂತೀವಿ. ಕೋಪ ದ್ವೇಷ ಏನ್ ಮಾಡುತ್ತೆ? ಒಂದು ಏನೋ ಬೇರೆ ಒಂದು ಲೆವೆಲಿಗೆ ತಗೊಂಡು ಹೋಗುತ್ತೆ ಆ ಭಾವನೆ. ಅಥವಾ ನಮ್ಗೆ ಯಾವ್ದೋ ಪರ್ಸನ್ ಇಷ್ಟ ಇಲ್ಲ ಅನ್ಕೊಳ್ಳಿ, ಆ ಪರ್ಸನ್ ಮೇಲೆ ವಿಚಿತ್ರ ಆಲೋಚನೆಗಳು ಒಂದಕ್ಕೊಂದು ಸೇರಿ 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 ದೊಡ್ಡದಾಗಿ ಬೆಳೆಯುತ್ತೆ, ಬೆಟ್ಟ ಆಗುತ್ತೆ ಅದು. ಅದೇ ಎನರ್ಜಿ ಇನ್ ಮೋಷನ್. ಆ ಎನರ್ಜಿ ಏನಾಗುತ್ತೆ? ದೊಡ್ಡದಾಗುತ್ತೆ, ಎನರ್ಜಿ ಆಗಿ ಸ್ಫೋಟ ಆಗ್ಬಿಡುತ್ತೆ. ಸ್ಫೋಟ ಆದಾಗ ಏನಾಗುತ್ತೆ? ಡಿಸಾಸ್ಟರ್ಸ್ ಆಗ್ತವೆ. ಇವಾಗ ನಾವು ವರ್ಲ್ಡ್ ವಾರ್ ಎಲ್ಲ ಕೇಳಿದೀವಲ್ಲ, ಮಹಾಯುದ್ಧಗಳು 1, 2 ಕೇಳಿದೀವಿ. ಈ ಬುಕ್ಕಲ್ಲಿ ಒಂದು ಎಕ್ಸಾಂಪಲ್ ಇದೆ. ಏನ್ ಎಕ್ಸಾಂಪಲ್ ಅಂದ್ರೆ, ಜಪಾನ್ ಮೇಲೆ, ಹಿರೋಶಿಮಾ ನಾಗಸಾಕಿ ಮೇಲೆ ಈ ಏನು ನ್ಯೂಕ್ಲಿಯರ್ ಬಾಂಬ್ಸ್ ಡ್ರಾಪ್ ಮಾಡ್ತಾರೆ ಅಲ್ವಾ? ಅದರಲ್ಲಿ ಡ್ರಾಪ್ ಮಾಡಿದವನು ಎಷ್ಟು ಮಟ್ಟಿಗೆ ಅವನ ಎಮೋಷನ್ಸ್ ಇರುತ್ತೆ ಅಂದ್ರೆ ಮನ್ಸಲ್ಲಿ, ಈ ಬುಕ್ಕಲ್ಲಿ ಇದೆ ಎಕ್ಸಾಂಪಲ್ ಅದು. ಅವನು ಪಾಸ್ಟ್ ಲೈಫಲ್ಲಿ ಆಗಿರ್ತಕ್ಕಂಥ ನೋವುಗಳಿಂದ, ಆ ಎಮೋಷನ್ಸ್ ಇಂದ, ದ್ವೇಷ ಅನ್ನೋದು, ಕೋಪ ಅನ್ನೋದು, ಒಂದು ಡಿಪ್ರೆಷನ್ ಅನ್ನೋದು ಕೂತು 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 ದೊಡ್ಡ ಮಟ್ಟಿಗೆ ಬೆಳೆದ್ಬಿಟ್ಟಿರ್ತದೆ ಅವನಿಗೆ. ಬೆಳೆದ್ಬಿಟ್ಟು ಏನಾಗುತ್ತೆ? ಅವನು ಆ ಆ ಬಾಂಬ್ ತಯಾರು ಮಾಡ್ತಾರೆ ಅಥವಾ ಡ್ರಾಪ್ ಮಾಡ್ತಾರಲ್ವ, ಆ ಟೀಮಲ್ಲಿ ಕೆಲಸ ಮಾಡ್ತಾರಂತೆ. ಅಂದ್ರೆ ನೋಡಿ, ಒಂದು ಎಮೋಷನ್, ಒಂದು ಕೋಪ, ಒಂದು ಸಿಟ್ಟು, ದ್ವೇಷ ಅನ್ನೋದು ಎಷ್ಟು ಮಟ್ಟಿಗೆ ತಗೊಂಡೋಗುತ್ತೆ. ಆ ಒಂದು ಯುದ್ಧದಿಂದ ಎಷ್ಟು ಜನಕ್ಕೆ ನೋವಾಯ್ತು. ಇವತ್ತಿಗೂ ನೋವಿದೆ ಅಲ್ಲಿ ಜಪಾನ್ ಅಲ್ಲಿ, ಇವತ್ತಿಗೂ ನೋವಿದೆ. ಈ ಯುದ್ಧಗಳು ಎದಕ್ಕಾಗ್ತವೆ ಅಂತಂದ್ರೆ ಈ ಎಮೋಷನ್ಸ್ ಇಂದಾನೆ, ಎನರ್ಜಿ ಇನ್ ಮೋಷನ್. ಒಂದು ಆ ದ್ವೇಷ ಅನ್ನೋದು, ಕೋಪ ಅನ್ನೋದು, ಸಿಟ್ಟು ಅನ್ನೋದು, ಅಥವಾ ಅಸೂಯೆ ಅನ್ನೋದು, ಅದು ಅಷ್ಟು ಮಟ್ಟಿಗೆ ಆಟ ಆಡ್ಸುತ್ತೆ ನಮ್ಗೆ. ಇದು ಪ್ರಪಂಚದಲ್ಲಿ ನೋಡಿ, ಎಲ್ಲ ಇದ್ರ ಮೇಲೆ ಈ ವಿಷಯಗಳೇ ಎಫೆಕ್ಟ್ ಮಾಡ್ತಿರೋದು. ಹಾಗಾಗಿ ಮಾಸ್ಟರ್ಸ್, ಯಾವತ್ತು ಮನ್ಸಲ್ಲಿ ಏನ್ ಇಟ್ಕೋಬಾರ್ದು. ಯಾವತ್ತು ಮನ್ಸಲ್ಲಿ ಕಂಪ್ಯಾಷನ್ ಇರ್ಬೇಕು, ಪ್ರೀತಿ ಇರ್ಬೇಕು. ಪ್ರೀತಿ ಸಣ್ಣದಿನ, ಕಂಪ್ಯಾಷನ್, ಕರುಣೆ ಇರ್ಬೇಕು ನಮ್ಮೊಳಗೆ. ಏನಿರ್ಬಾರ್ದು ಹಾರ್ಟ್ ಅಲ್ಲಿ, ಏನಿರ್ಬಾರ್ದು, ಸ್ವಚ್ಛವಾಗಿರ್ಬೇಕು.
ಎಲ್ರಿಗೂ ಕರುಣೆ, ಎಲ್ರ ಮೇಲೆ ಸೇವೆ. ನಿಮಗೆ ಕೆಟ್ಟದ್ ಮಾಡಿದ್ರು ಕೂಡ ಮರ್ತು ಬಿಡಿ, ಕ್ಷಮಿಸ್ಬೇಡಿ. ಕ್ಷಮಿಸಲ್ಲಿ ಪತ್ರಿ ಹೇಳೋರು ಕ್ಷಮಿಸ್ಬೇಡಿ ಅಂತ ಹೇಳೋರು, ಕ್ಷಮಿಸಲ್ಲಿ ಕೂಡ ನಾನಿದೆ, ನಾನು ಕ್ಷಮಿಸ್ತೆ ಅಂತಿದೆ. ಬಟ್ ಮರ್ತು ಬಿಟ್ರೆ ನೀನಿಲ್ಲ ಅಲ್ಲಿ, ನಿನ್ ತಲೆಯಿಂದ ತೆಗೆದೇ ಬಿಡು ಅವ್ನು. ನಾನು ಈ ಬುಕ್ ಬಗ್ಗೆ ಇನ್ನೂ ಹೇಳ್ತೀನಿ, ಸುಮಾರು ವಿಷಯಗಳಿದೆ. ನಾವೇನೋ ಒಂದು ಜಗಳ ಆಡಿದ್ವಿ ಪಾಸ್ಟ್ ಲೈಫಲ್ಲಿ, ಏನೋ ಒಂದು ನೋವು ಮಾಡ್ಕೊಂಡ್ವಿ ಅಂದ್ರೆ ಆ ನೋವು ಕೂಡ ಕಾಡುತ್ತೆ ಈ ಜನ್ಮದಲ್ಲಿ. ಆ ನೋವು ಹೋಗೋದೇ ಧ್ಯಾನದಿಂದ. ಅಂದ್ರೆ ಆ ಎಮೋಷನ್ಸ್ ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು, ಏನೂ ಇರಬಾರ್ದು ಮನಸ್ಸಲ್ಲಿ, ಸ್ವಚ್ಛವಾಗಿರ್ಬೇಕು, ಪ್ರೀತಿ ಇರ್ಬೇಕು, ಕರುಣೆ ಒಳಗೆ ಕ್ಲೀನ್ ಆಗಿರ್ಬೇಕಂದ್ರೆ ಏನ್ ಬೇಕಂದ್ರೆ ನಮಗೆ ಅಖಂಡವಾದ ಧ್ಯಾನ ಬೇಕು, ಸಸ್ಯಾಹಾರ ಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವೇನ್ ಸೇವೆ ಮಾಡ್ತೀವಿ ಅದೇ ಶಕ್ತಿ, ಅದೇ ಭಾವನೆ, ಅದೇ ಒಂದು ಮನಸ್ಸಿನ ತತ್ವ. ನಮ್ಮ ಹತ್ರ ಎಲ್ಲ ಡಿಪ್ರೆಷನ್ಸ್ ವಿಷಯ ಪರ್ಸನ್ ಬರ್ತಾರೆ ಧ್ಯಾನಕ್ಕೆ, ಅವ್ರಿಗೆಲ್ಲ ಸಮಸ್ಯೆ ನಾನ್ ವೆಜ್. ಯಾಕಂದ್ರೆ ಶಕ್ತಿ ಅಲ್ವಾ ಅದು, ಆಹಾರ ಶಕ್ತಿ ಅಲ್ಲ. ಇವಾಗ ಒಂದು ಆಹಾರ, ಒಂದು ಪ್ರಾಣಿ ಇದೆ, ಅದು ಸಾಯ್ತಾ ಇದೆ ಅಂದ್ರೆ ಏನಾಗುತ್ತೆ, ಫಸ್ಟ್ ನೋವು ಶುರುವಾಗುತ್ತೆ, ನೋವು ಶುರುವಾದ್ಮೇಲೆ ಪೇನ್ ಇರುತ್ತೆ, ಅದೆಲ್ಲ ಆಹಾರದಲ್ಲಿ ಉಳಿದಿರುತ್ತೆ. ಶಕ್ತಿ ಏನಾಗುತ್ತೆ, ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಹೋಗುತ್ತೆ, ಅದು ಸರ್ವನಾಶ ಆಗಲ್ಲ, ಸೊನ್ನೆ ಆಗಲ್ಲ ಶಕ್ತಿ. ಅದೇನಾಗುತ್ತೆ, ಆ ಒಂದು ನೆಗೆಟಿವ್ ಎನರ್ಜಿ ನಮ್ಮ ದೇಹಕ್ಕೆ ಹೋಗುತ್ತೆ, ನಮ್ಮ ದೇಹಕ್ಕೆ ಬಂದು ಅದೇ ಹೊರಗಡೆ ಬರುತ್ತೆ. ಆ ನೆಗೆಟಿವಿಟಿ ಯಾವ ರೂಪದಲ್ಲಿ ಬರುತ್ತೆ ಅಂತಂದ್ರೆ, ಆ ಮಾತಿನ ರೂಪದಲ್ಲಿ ಆಗ್ಬೋದು, ಭಾವನೆಗಳ ರೂಪದಲ್ಲಿ ಆಗ್ಬೋದು. ಅದೇ ಡಿಪ್ರೆಷನ್, ಅದೇ ಏನು ಮಾಡಕ್ಕೆ ಮನ್ಸು ಬರಲ್ಲ, ಆ ಮುಖದಲ್ಲಿ ಕಳೆನೇ ಇರಲ್ಲ, ನೋವು ಇರುತ್ತೆ. ಆಹಾರದ ವಿಷಯ ಆಯ್ತು. ಅದಾದ್ಮೇಲೆ ನಮ್ಗೆ ಏನೇ ಯಾರಾದ್ರೂ ತೊಂದರೆ ಮಾಡ್ಲಿ, ಯಾರಾದ್ರೂ ಏನಾದ್ರು ಅನ್ಕೊಳ್ಳಿ, ಅವ್ರ ಬಗ್ಗೆ ಏನು ಕೋಪ ಇಟ್ಕೋಬಾರ್ದು, ಏನು ಬೇಜಾರು ಇಟ್ಕೋಬಾರ್ದು. ಯಾಕಂದ್ರೆ ಅದೇ ಒಳಗಡೆ ಎಫೆಕ್ಟ್ ಮಾಡ್ತಾ ಇರುತ್ತೆ, ಅದು ಚುಚ್ಚಿ ಎಫೆಕ್ಟ್ ಮಾಡ್ತಾ ಇರುತ್ತೆ. ನೀವು ಗಮನಿಸಬೇಕಂದ್ರೆ ಅದನ್ನ ಯಾವತ್ತು ಯಾವ್ದನ್ನ ತಲೆ ಇಟ್ಕೋಬಾರ್ದು, ಮರ್ತು ಬಿಡ್ಬೇಕಷ್ಟೇ. ಆ ಮರೆಯೋ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಧ್ಯಾನ ಸಾಧನೆಯಿಂದ ಬರುತ್ತೆ ಮಾಸ್ಟರ್ಸ್, ಧ್ಯಾನದಿಂದ ಬರುತ್ತೆ, ಅಖಂಡ ಧ್ಯಾನ ಸಾಧನೆಯಿಂದ ಬರುತ್ತೆ. ಆ ಧ್ಯಾನ ಸಾಧನೆ ಮಾಡಿದಾಗ ಏನಾಗ್ತೀವಿ, ನಮ್ಮನ್ನ ನಾವು ಪ್ರೀತಿಸ್ಕೊಂತೀವಿ. ಫಸ್ಟ್ ನಮ್ಮನ್ನ ನಾವು ಪ್ರೀತಿಸ್ಕೊಂಡ್ರೆ ಏನಾಗುತ್ತೆ, ಬೇರೆಯವ್ರನ್ನ ಪ್ರೀತಿಸಕ್ಕೆ ಶುರು ಮಾಡ್ತೀವಿ. ಒಬ್ಬ ನಿಮ್ಗೆ ಕೆಟ್ಟದ್ ಮಾಡ್ದೋನು ಪ್ರೀತಿಸಕ್ ಶುರು ಮಾಡ್ತೀವಿ. ಜೀಸಸ್ ಆ ಶಿಲುಬೆಗೆ ಏರಿಸಿದಾಗ ಅವ್ರಿಗೆ ಮೊಳೆಯಿಂದ ಕೈ ಹೊಡಿತಾ ಇದ್ರು, ರಕ್ತ ಸುರಿತಾ ಇತ್ತು. ಆದ್ರೂ ಏನ್ ಹೇಳ್ತಾನೆ ಭಗವಂತ, ಇವ್ರಿಗೆ ಗೊತ್ತಿಲ್ಲದೆ ಈ ಕೆಲಸ ಮಾಡ್ತಿದ್ದಾರೆ, ಅವ್ರನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾನೆ. ಯಾಕೆ ಹೇಳ್ದ ಆ ಮಾತು, ಹೆಂಗ್ ಬಂತು ಆ ಮಾತು ಅಂತಂದ್ರೆ ಆ ಧ್ಯಾನ ಸಾಧನೆಯಿಂದ ಬಂತು. ಆ ಒಂದು ಕರುಣಾ ತತ್ವ ಎಲ್ಲಿಂದ ಬಂತು, ಆ ಧ್ಯಾನ ಸಾಧನೆಯಿಂದ ಬಂತು ಮಾಸ್ಟರ್ಸ್. ಇದೇ ಬೇಕು. ನಾವು ಇವತ್ತು ಎಲ್ಲಾನು ದ್ವೇಷಿಸಿದ್ರೆ ಮತ್ತೆ ಇನ್ನೊಂದು ಜನ್ಮ ಬರ್ತೀವಿ ಎತ್ಕೊಂಡು, ಇದನ್ನ ಕ್ಲಿಯರ್ ಮಾಡ್ಕೊಳಕ್ಕೆ ಬರ್ತೀವಿ, ಮತ್ತೆ ಅವ್ರ ಜೊತೆ ಜನ್ಮ ತಗಂತೀವಿ. ಇದ್ರಲ್ಲಿ ಈ ಬುಕ್ ಅಲ್ಲಿ ಈ ಕೇಸಸ್ ಇರೋದು ಎಲ್ಲ, ಈ ಬುಕ್ ಅಲ್ಲಿ ಇರೋವೆಲ್ಲ ಇಂತರ ಕೇಸುಗಳೇ, ಇವೆಲ್ಲ ನಿಜವಾದ ಕೇಸ್ಗಳು. ಯಾರಿಗಾದ್ರೂ ನಿಮಗೆ ನೋವಿದೆ, ಒಬ್ಬರ ಬಗ್ಗೆ ಬೇಜಾರಿದೆ, ಅವಾಗ ಇವಾಗ ಈ ಕ್ಷಣನೇ ಮರ್ತು ಬಿಡಿ ಅವ್ರನ್ನ. ಅಥವಾ ಯಾವ್ದೋ ಒಂದು ವಿಷಯದ ಬಗ್ಗೆ ಬೇಜಾರಿದೆ, ನಾವೇನೋ ದುಡ್ಡು ಕಳ್ಕೊಂಡ್ವಿ, ನಮ್ಗೆ ಯಾರೋ ಮೋಸ ಮಾಡಿದ್ರು, ನಮ್ಗೆ ಯಾರೋ ನೋವು ಮಾಡಿದ್ರು, ಯಾರೋ ನಮ್ಗೆ ಅವಮಾನ ಮಾಡಿದ್ರು, ಇವಾಗೇ ಮರ್ತು ಬಿಡಿ ಅವ್ರನ್ನ. ಮತ್ತೆ ಇನ್ನೊಂದ್ ಜನ್ಮ ಕ್ಯಾರಿ ಮಾಡ್ತೀರಿ, ಇಲ್ಲಾಂದ್ರೆ ಖಂಡಿತ ಆಗುತ್ತೆ. ಇದು ಶತಸಿದ್ಧ. ಇದು ಧ್ಯಾನ ಏನಪ್ಪಾ ಹೇಳ್ಕೊಡುತ್ತಂದ್ರೆ, ಧ್ಯಾನ ಕ್ಷಮಾಗುಣ ಹೇಳ್ಕೊಡುತ್ತೆ, ಪ್ರೀತಿ ಹೇಳ್ಕೊಡುತ್ತೆ, ಕರುಣೆ ಹೇಳ್ಕೊಡುತ್ತೆ, ಕಂಪ್ಯಾಷನ್ ಹೇಳ್ಕೊಡುತ್ತೆ ಧ್ಯಾನ. ನಾವ್ ಏನ್ ಕಳ್ಕೊಂಡಿದೀವಿ ಬೇಜಾರಾಗಕ್ಕೆ, ದೇಹನೇ ಅಲ್ಲ, ಏನ್ ಕಳ್ಕೊಂಡಾಗ ಇನ್ನು ಏನು ಕಳ್ಕೊಳೋದಿಲ್ಲ, ಪಡ್ಕೊಳೋದಿಲ್ಲ. ಈ ವಿಷಯ ಸ್ಪಷ್ಟ ಆದ್ರೆ ಮಾಸ್ಟರ್ಸ್, ಎಲ್ಲಿ ದುಃಖ ಇರೋದಿಲ್ಲ, ನಮ್ಮೊಳಗೆ ಏನಿರೋದಿಲ್ಲ, ಏನು ನೋವು ಇರೋದಿಲ್ಲ, ಯಾವಾಗ್ಲೂ ಕಂಪ್ಯಾಷನ್ ಇರುತ್ತೆ. ಏನ್ ಬಂದ್ರೆ ಬರ್ಲಿ, ಹೋದ್ರೆ ಹೋಗ್ಲಿ, ಏನಿದೆ ನಮ್ದು ಇಲ್ಲಿ, ನಂದು ಏನೂ ಇಲ್ಲ ಅಂದ್ರೆ ಎಲ್ಲ ನಂದಾಗುತ್ತೆ. ಈ ವಿಷಯ ಯಾವತ್ತು ನೆನ್ಪಿಟ್ಬೇಕು ಮಾಸ್ಟರ್ಸ್. ನಮ್ದು ಏನೂ ಇಲ್ಲ ಅಂತಂದ್ರೆ, ನಾವು ಯಾವ್ದಕ್ಕೂ ಅಂಟಿಲ್ಲ ಅಂತಂದ್ರೆ, ಈ ಬ್ರಹ್ಮಾಂಡನೇ ನಮ್ದಾಗುತ್ತೆ, ವಿಶ್ವನೇ ನಮ್ದಾಗುತ್ತೆ. ಆ ವಿಶ್ವನೇ ನಮ್ದಾದಾಗ ಏನಾಗುತ್ತೆ, ಆನಂದ ತುಂಬಿರುತ್ತೆ, ಯಾವತ್ತೂ ಆನಂದ ತುಂಬಿರುತ್ತೆ. ಹಾಗಾಗಿ ಮಾಸ್ಟರ್ಸ್, ಈ ಜಾಗ್ರತೆ ಹೊಂದಿರಿ, ನಿಮ್ಮ ಎಮೋಷನ್ಸ್ ಇಂದ ತುಂಬಾ ಜಾಗ್ರತೆ ಇರ್ಬೇಕು ನಾವು. ಆ ಶಕ್ತಿ ಪ್ರಸಾರ ಆಗ್ತಿದೆ, ಆ ಒಳ್ಳೆ ಕಡೆ ಪ್ರಸಾರ ಆದ್ರೆ ಒಳ್ಳೇದು, ಆ ಒಂದು ಕರುಣೆ ಕಡೆ ಪ್ರಸಾರ ಆದ್ರೆ ಕರುಣೆ. ನೀವೇನ್ ಕೊಡ್ತೀರಿ ಸಮಾಜಕ್ಕೆ ಅದೇ ನಿಮಗೆ ಬರುತ್ತೆ. ನಿಮ್ಮನ್ನ ಕರುಣೆಯಿಂದ ನೋಡ್ತಾರೆ.
ಸಮಾಜ. ನಮ್ಗೆ ಏನೇ ತೊಂದರೆ ಮಾಡ್ಲಿ ಮರ್ತು ಬಿಡಿ ಅಷ್ಟೇ, ಕ್ಷಮಿಸೋದು ಬೇಡ. ಯಾಕೆ ಮರಿಬೇಕಂತಂದ್ರೆ ನಾವು ಆ ಒಂದು ವಿಷಯ ನಮ್ಮ ತಲೆಯಿಂದ ಹೋಗುತ್ತೆ. ಪ್ಲಸ್ ಪ್ರಕೃತಿ ಏನ್ ಮಾಡ್ಬೇಕು ಅದ್ ಮಾಡುತ್ತೆ ಅವ್ರಿಗೆ. ಕರ್ಮ ಸಿದ್ಧಾಂತ ಮಾಡೇ ಮಾಡುತ್ತೆ, ಅದು ಆಗ್ಬೇಕು, ಅದೇ ಧರ್ಮ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು, ಅದೇ ಧರ್ಮ. ಅದ್ರ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಅವ್ನು ತಪ್ಪು ಮಾಡಿದಾನೆ, ಅವನು ಪ್ರಕೃತಿ ಅವನಿಗೆ ಇದ್ ಮಾಡ್ಬೇಕು, ಭಗವಂತ ಕೆಟ್ಟದ್ ಮಾಡ್ಬೇಕು. ನೋ ನೋ ನೋ, ಅದು ಆ ಮಾತು ಆಡ್ಬಾರ್ದು, ನಮ್ಮ ಬಾಯಿಂದ ಆ ಮಾತು ಬರಬಾರ್ದು. ನಮ್ಮ ಬಾಯಿಂದ ಏನ್ ಬರ್ಬೇಕಂತಂದ್ರೆ ಒಳ್ಳೇದು ಬೇಡ ನಮಗೆ, ಅವ್ರ ಬಗ್ಗೆ ಒಳ್ಳೇದಾಗ್ಲಿ ಅಂತನೂ ಬೇಡ, ಮರ್ತು ಬಿಡಿ ಅಷ್ಟೇ. ಅದು ಒಂದು ತಾಟಕ್ಕೆ ರಿಲೀಸ್ ಮಾಡ್ತೀರಿ, ಪ್ರಕೃತಿ ಮತ್ತೆ ಅಡ್ಡಿ ಆಗುತ್ತದು. ನೀವು ಒಳ್ಳೇದ್ ಮಾಡ್ಬೇಕಂದ್ರೆ ಪ್ರಕೃತಿ ಮತ್ತೆ ಅಡ್ಡಿ ಅದಕ್ಕೆ. ಅದ್ ಏನ್ ಮಾಡ್ಬೇಕು ಮಾಡುತ್ತೆ, ಪ್ರಕೃತಿಗೆ ಗೊತ್ತು. ಈ ಕರ್ಮ ದೇವತೆಗಳಿದಾರೆ, ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತು. ಯಾಕಂದ್ರೆ ಪಾಠ ಕಲ್ಸಿಲ್ಲ ಅಂದ್ರೆ ಮತ್ತೆ ತಪ್ಪು ಮಾಡ್ತಾನೆ ಆ ಪರ್ಸನ್. ಬಟ್ ನಮ್ ತಲೆಯಲ್ಲಿ ಅವ್ರು ಬೇಡ, ಆ ವಿಷಯ ಬೇಡ, ಆ ಭಾವನೆ ಬೇಡ. ನಮ್ ತಲೆಯಲ್ಲಿ ಏನಿರ್ಬೇಕು, ಕರುಣೆ ಇರ್ಬೇಕು, ಕಂಪ್ಯಾಷನ್ ಇರ್ಬೇಕು, ಎಲ್ಲರ ಮೇಲೆ ಪ್ರೀತಿ ಇರ್ಬೇಕು, ದ್ವೇಷ ಅಲ್ಲ, ನೋವು ಅಲ್ಲ. ನನ್ನೊಳಗೆ ಏನಿದೆ ಅದೇ ನಾವು ಭೂಮಿ ಕೊಡಕ್ ಸಾಧ್ಯ. ನನ್ನೊಳಗಡೆ ಕರುಣೆ ಇದೆ, ಸೇವೆ ಇದೆ ಅಂದ್ರೆ ಅದನ್ನೇ ಕೊಡಕ್ ಸಾಧ್ಯ. ಆ ಗುಣನೇ ಹೊರಗೆ ಬರುತ್ತಲ್ವಾ, ಅದೇ ಒಂದು ಶಕ್ತಿ, ಅದೇ ಒಂದು ಎಮೋಷನ್. ಸೊ ಈ ಬುಕ್ಕಲ್ಲಿ ಈ ತರ ಕೇಸಸ್ ಇದಾವೆ, ಎಲ್ಲ ಈ ಕೇಸಸ್. ಪಾಸ್ಟ್ ಲೈಫಲ್ಲಿ ಏನೋ ನೋವಾಗಿರುತ್ತೆ, ಮತ್ತೆ ಜನ್ಮ ತಗಂತಾರೆ. ಆ ಜನ್ಮ ತಗೊಂಡು ಮತ್ತೆ ಅವ್ರ ಜೊತೆ ಜೀವಿಸ್ತಾರೆ. ಆ ಪರ್ಸನ್ ಇವ್ರಿಗೆ ತಂದೆ ಆಗನೋ, ಮಗು ಆಗಿನೋ, ಹೆಂಡತಿ ಆಗಿನೋ, ಗಂಡ ಆಗಿನೋ ಕಷ್ಟ ಕೊಡ್ತಾ ಇರ್ತಾನೆ. ಅಥವಾ ಆ ಪರ್ಸನ್ ಜೊತೆ ಚೆನ್ನಾಗಿ ಜೀವ್ಸಕ್ ಆಗ್ತಿರಲ್ಲ. ಅವ್ರು ಪಾಸ್ಟ್ ಲೈಫಿಗೆ ಕರ್ಕೊಂಡು ಹೋಗ್ತಾರೆ, ತೋರಿಸ್ತಾರೆ, ಈ ಪರ್ಸನ್ಗೆ ನಿಮ್ಗೇನು ಕನೆಕ್ಷನ್ ಅಂತ ತೋರಿಸಿದಾಗ ಇವೆಲ್ಲ ಕಾಣ್ತವೆ. ಹಾಗಾಗಿ ಮಾಸ್ಟರ್ಸ್, ನಾವು ಆ ತಪ್ಪು ಮಾಡ್ಬಾರ್ದು. ಈ ಬುಕ್ಕಿಂದ ಏನ್ ತಿಳ್ಕೊಬೇಕಪ್ಪ ಅಂದ್ರೆ, ನಾವ್ ಯಾರ ಬಗ್ಗೆನೂ ಬೇಜಾರು ಇಟ್ಕೋಬಾರ್ದು, ಯಾರ ಬಗ್ಗೆನೂ ನೋವು ಇಟ್ಕೋಬಾರ್ದು, ಯಾರ ಬಗ್ಗೆನೂ ದ್ವೇಷ ಇಟ್ಕೋಬಾರ್ದು, ಯಾವ ವಿಷಯದ ಬಗ್ಗೆನೂ ದ್ವೇಷ ಇಟ್ಕೋಬಾರ್ದು. ಮರ್ತು ಬಿಡ್ಬೇಕಷ್ಟೇ. ಪತ್ರಿಕೆ ಯಾವತ್ತು ಹೇಳೋರಿ ಮಾತು, ಮರ್ತು ಬಿಡಿ ಅಂತ ಹೇಳೋರು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ವಿಷಯನ ಪ್ರತಿ ಕ್ಷಣ ಇಟ್ಕೋಬೇಕು. ಯಾಕಂದ್ರೆ ನಾವು ಸಮಾಜದಲ್ಲಿ ಜೀವಿಸ್ತಿದೀವಿ. ಸಮಾಜದಲ್ಲಿ ವಿಚಿತ್ರ ಪರೀಕ್ಷೆಗಳು ಬರ್ತವೆ. ನಮ್ಮ ಆಫೀಸಲ್ಲಿ ಪರೀಕ್ಷೆ ಬರ್ತವೆ, ನಮ್ಮ ಪೊಲೀಸ್ ಹತ್ರ ಬರ್ತವೆ, ನಮ್ಮ ಸಂಸಾರದಲ್ಲಿ ಬರ್ತವೆ, ಇನ್ನೇನೋ ಬರ್ತವೆ ವಿಷಯಗಳು. ಅವನ್ನ ಅಲ್ಲಲ್ಲೇ ಬಿಟ್ಟು ಬಿಡ್ಬೇಕು. ಯಾರ ಬಗ್ಗೆನೂ ಬೇಜಾರು ಇಟ್ಕೋಬಾರ್ದು, ಯಾರ ಬಗ್ಗೆನೂ ದ್ವೇಷ ಇಟ್ಕೋಬಾರ್ದು. ಅವನೇ ಯೋಗಿ, ಅವನೇ ಜ್ಞಾನಿ. ಸೊ ಯಾವತ್ತೂ ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್, ನೋ ನೆಗೆಟಿವ್ ಎಮೋಷನ್ಸ್. ಯಾರ ಮೇಲೆ ದ್ವೇಷ ಬೇಡ, ಯಾರ ಮೇಲೆ ಕೋಪ ಬೇಡ. ನಿಮ್ಗೆ ಏನೇ ಮಾಡಿರ್ಲಿ ಅವರು, ಏನು ಬೇಡ, ಮರ್ತು ಬಿಡಿ ಅಷ್ಟೇ. ಬೈಕಬೇಡಿ, ಯಾವತ್ತು ಬೈಕಬೇಡಿ, ಯಾರನ್ನೂ ದೂಷಿಸಬೇಡಿ. ನಾವು ಮಾಡಿದ ತಪ್ಪುಗಳಿಂದ ನಮ್ಗೆ ಆಗ್ತಾ ಇರುತ್ತೆ, ನಮ್ಮ ಕರ್ಮನೇ ಇದೆಲ್ಲಕ್ಕೆ ದಾರಿ ಆಗ್ತಾ ಇರುತ್ತೆ ಅಷ್ಟೇ, ಬಿಟ್ರೆ ಏನೂ ಇಲ್ಲ. ಅಥವಾ ನಾವು ಮಾಡಿರ್ತಕ್ಕಂಥ ತಪ್ಪುಗಳಿಂದ, ಅಜ್ಞಾನದಿಂದ ಆಗ್ತಾ ಇರುತ್ತೆ. ಸೊ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಮರೆಯೋದ್ ಕಲಿಬೇಕು. ನೋಡಿ, ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಕ್ಕೆ ರೆಡಿ ಮಾಡದಂತೆ, ಅದು ಇವತ್ತಿಗೂ ಪ್ರಾಬ್ಲಮ್ ಮಾಡ್ತಿದೆ. ಎಷ್ಟು ಜನ ಸತ್ತರಲ್ಲಿ. ಈ ಯುದ್ಧಗಳೆಲ್ಲ ಶುರುವಾಗೋದು ಈ ಎಮೋಷನ್ಸ್ ಇಂದ. ನಮ್ಮೊಳಗೆ ಆ ಯುದ್ಧ ನಡೀತಾ ಇರುತ್ತೆ ಫಸ್ಟ್, ಅವಾಗ ಏನಾಗುತ್ತೆ, ಹೊರಗಡೆ ಯುದ್ಧ ಬರುತ್ತೆ. ನಮ್ಮೊಳಗೆ ಯಾವತ್ತು ಯುದ್ಧ ಇರಬಾರ್ದು. ನಮ್ಮೊಳಗೆ ಏನಿರ್ಬೇಕು, ಕರುಣೆ ಇರ್ಬೇಕು, ಕರುಣಾಮಯಿ ಆಗಿರ್ಬೇಕು. ನಾವು ಎಲ್ಲರನ್ನೂ ಗೌರವಿಸೋದು, ಎಲ್ಲರನ್ನೂ ಪ್ರೀತಿಸೋದು ಕಲಿಬೇಕು. ಅವನೇ ಒಬ್ಬ ಜೀಸಸ್, ಅವನೇ ಒಬ್ಬ ಪಿರಮಿಡ್ ಮಾಸ್ಟರ್. ದಯವಿಟ್ಟು ಯಾರ ಮೇಲೆ ಏನ್ ಇಟ್ಕೋಬೇಡಿ. ಕರುಣೆ ಕರುಣೆ ಕರುಣೆ, ಪ್ರತಿ ಜೀವಿ ಮೇಲೆ ಕರುಣೆ, ಪ್ರತಿ ಪರ್ಸನ್ ಮೇಲೆ ಕರುಣೆ, ಪ್ರತಿ ಪರಿಸ್ಥಿತಿ ಮೇಲೆ, ಎಲ್ಲದ್ರ ಮೇಲೆ ಕರುಣೆ ಇರ್ಬೇಕು. ಏನಾದ್ರೂ ಆಗಿರ್ಲಿ, ಯಾವತ್ತು ಮನ್ಸಲ್ಲಿ ಏನೂ ನೋವಿರ್ಬಾರ್ದು. ಕರುಣೆ ಇರ್ಬೇಕು ಮನ್ಸಲ್ಲಿ, ಕಂಪ್ಯಾಷನ್ ಇರ್ಬೇಕು. ಅದೇ ಎಂಡ್. ಕೊನೆಗೇನಪ್ಪ ಧ್ಯಾನದ ಸ್ಥಿತಿ ಅಂತಂದ್ರೆ, ಆ ಕರುಣನೆ ಒಂದು ಧ್ಯಾನದ ಕಡೆಯ ಮೆಟ್ಲು, ಕೊನೆ ಮೆಟ್ಲು. ಅಲ್ಲಿ ಇರ್ಬೇಕು ನಾವು. ಥ್ಯಾಂಕ್ ಯು ಮಾಸ್ಟರ್ಸ್.